ಬರ್ಸೋರಿಗೆ ತೊಂದರೆ ಕೊಟ್ಟರೆ ಬಂದ್ ಮಾಡಿಬಿಡ್ತೀವಿ ನಾವು. ಎದ್ದು ಬಿಡಲಿ, ಏನು ಕೆಲಸ ಇಲ್ಲ ಇಲ್ಲಿ, ಎದ್ದು ಬಿಡ್ರಿ. ಹಲೋ, ಹಲೋ, ದಯಮಾಡಿ ಪೊಲೀಸ್ ಸಿಬ್ಬಂದಿ ಸ್ವಲ್ಪ ಒಳಗೆ ಬಂದು ಅನುಕೂಲ ಮಾಡಿಕೊಡ್ಬೇಕ್ರಿ. ಹಲೋ, ನೀವೆಲ್ಲರೂ ಹೊರಗೆ ಹೋಗೋ ಮಟ್ಟ ನಾಟಕ ಚಾಲು ಮಾಡೋಕೆ ಅವಕಾಶ ಇಲ್ಲ. ಬೇಲೂರವ್ರು ನೋಡ್ರಿ ಒಂದಿಟ್ಟ ಬರೀ ಇದನ್ನ ಕೇಳೋದಾಗತ್ತಾರೆ ವರ್ಷ ನಿಮ್ಮದು.
ಸೂರಿ ಸೂರ್ಯ ನೀವು ಬರೋವರೆಗೂ ನಿಮ್ಮ ಸವಿ ನೆನಪಲ್ಲಿ ಒಂದು ಕವನ ಬರೆದಿದ್ದೀನಿ. ಭೂಮಿಗೆ ಬೆಳಕು ನೀಡುವ ಸೂರ್ಯ ಅಜರಾಮರ ಆಹ್ವಾನಿನಲ್ಲಿ. ಭೂಮಿಗೆ ಬೆಳಕು ನೀಡುವ ಸೂರ್ಯ ಅಜರಾಮರ ಆಹ್ವಾನಿನಲ್ಲಿ. ಈ ಸುಮತಿಯ ಬಾಳಲ್ಲಿ ಬೆಳಕು ನೀಡುವ ಸೂರ್ಯ ವಿರಾಜಮಾನ ಈ ನನ್ನ ಪುಟ್ಟ ಹೃದಯದಲ್ಲಿ. ಮಾವು ಮಲ್ಲಿಗೆ ಅಂತೆ, ಬೆಲ್ಲ ಬೆಳೆಸಿ ಅಂತೆ, ಕಲ್ಲು ಸಕ್ಕರೆ ಅಂತೆ, ಹಾಲು ಸವಿ ಜೇಡಿನಂತೆ ಸಂತಸದ ಬಳಿಯಲ್ಲಿ ಹರಿಸಿದೆ ನನ್ನ ಬದುಕಿನಲ್ಲಿ ನೀನು ಬಂದು. ಈ ಕ್ಷಣದಲ್ಲೇ ಬಂದೆ ನಿನ್ನೆದುರಲ್ಲೇ ನಾನು. ಏನ್ ಮಾಡ್ತಾ ಇದ್ರಿ? ಆವಾಗಲೇ ಬಂದ ಕಡೆ ಗಂಡಿಗೆ ಹಬ್ಬವನ್ನುಂಟು ಮಾಡುವ ಬಣ್ಣ ಬಣ್ಣದ ಪೀತಾಂಬರಿಗಳು ಉಟ್ಟುಕೊಂಡು ನಿನ್ನ ಸ್ವರ ಮಾಧುರ್ಯದಿಂದ ಕವನಗಳನ್ನು ವಾಚಿಸ್ತಾ ಇದೆಯಲ್ಲ, ಆವಾಗಲೇ ಬಂದೆ. ರೀ, ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀವೇ. ಸುಮತಿ, ನಾನು ಕಾರಣ? ಹೌದು. ನಾನು ಹೇಗೆ ಕಾರಣ ಆಗ್ತೀನಿ ಸುಮತಿ? ಹೇಗೆ ಅಂತ ಕೇಳ್ತೀರಲ್ಲ, ನೀವು ನನಗೆ ಬರಿತಾ ಇದ್ದ ಒಂದೊಂದು ಪತ್ರಗಳು ಕೂಡ ಒಂದೊಂದು ಕವನಗಳಿದ್ದಂತೆ. ಅದನ್ನು ಓದ್ತಾ 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 ನಿಮ್ಮ ಸವಿ ನೆನಪಲ್ಲೇ ಕಾಲ ಕಳೀತಾ ಇದ್ದೆ. ಹೌದಾ? ಹಾಗಾದ್ರೆ ಹಾನಿನ ಸವಿ ನೆನಪಿನ ಬುದ್ಧಿನ ಹಾನಿನ ಪ್ರೇಮ ಮಂದಿರದಲ್ಲಿ ಬಿಚ್ಚುತ್ತಾ ಬಿಚ್ಚುತ್ತಾ ವಿಚಿತ್ರ. ಈ ನಿನ್ನ ಸಿಹಿ ಮುತ್ತುಗಳನ್ನ ನನಗೆ ನೀಡಬಾರ್ದ? ಇಷ್ಟೊತ್ತಲ್ಲಿ ಇಲ್ಲಿ. ಯಾಕೆ? ಏನಾಗಿದೆ ಸುಮತಿ? ಇಲ್ಲಿ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಕರೆರುವ ಮಹಾಮರದಿಂದ ಅಲೆ ಅಲೆಯಾಗಿ ಕೇಳಿ ಬರ್ತಾ ಇಂಪಾದ ಕೋಗಿಲೆ ಧ್ವನಿ, ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮೈ ಮನವೆಲ್ಲ, ನನ್ನ ರೋಮ ರೋಮಗಳೆಲ್ಲ, ನನ್ನ ಪ್ರೇಮದ ಬಯಕೆ ಹೆಚ್ಚಾಗ್ತಾ ಇದೆ. ಈಗ ನಿನ್ನ ಬಿಗಿ ತಪ್ಪಿ ಸಿಮುತ್ತು ನೀಡಬೇಕು ಅಂತ ಅನಿಸ್ತಾ ಇದೆ. ಈ ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಬೆಂಕಿಯ ಮುಂದಿರುವ ಬೆಣ್ಣೆ ಹೇಗೆ ಕರಗುತ್ತೋ ಹಾಗೆ ನಾನಲ್ಲಿ ಕರಗಿ ಹೋಗ್ಬಿಡ್ತೀನೋ ಅನ್ನೋ ಭಯ ಕಾಡ್ತಾ ಇದೆ. ಸುಮ್ಮನೆ ಆ ಬೆಂಕಿ ಮುಂದೆ ಬೆಳ್ಳಿ ಕರಗಿದಾಗಲೇ ತಾನೇ ತಿನ್ನುವುದಕ್ಕೆ ಶುದ್ಧವಾದ ತುಪ್ಪ ಬರೋದು. ಮಗುನ ಮಗು ಎಲ್ಲಿಂದ ಬರುತ್ತೆ ಕಣೆ? ನೋಡು, ಮಗುವಿನ ಇವಾಗ ಸ್ಕೂಲ್ ಟೈಮ್ ಅಲ್ವಾ? ಏನನ್ನು ನೆಪ ನನಗೆ ಆಟ ಆಡಿಸ್ತಾ ಇದೀಯಾ? ಬಾರೆ. ಇಲ್ಲಪ್ಪ, ಇಷ್ಟು ವರ್ಷ ಸಿಗದಿರೋ ಈ ನಿಮ್ಮ ಪ್ರೀತಿನ ಇವತ್ತು ಹಸಿರು ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ. ಓಹೋ, ಹಸುಲು ಬಡ್ಡಿ ಸಮೇತ ವಸೂಲು ಮಾಡ್ತೀಯಾ? ಮೊದಲು ಹಸುಲು ಕೊಡುವ, ಬಡ್ಡಿ ಆಮೇಲೆ ನೋಡಿದ್ರೆ. ಚಂಚಲ ಚೆಲುವಿನ
और ड्यूटी पर रिपोर्ट करना चाहिए. You have been made the commander of this army mission. You should go immediately. Jai Hind. ಏನ್ರಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರ್ಬೇಕು ಅಂತ ಬಂದಾಗಲೆಲ್ಲ ಹೀಗೆ ಆಗುತ್ತಲ್ರಿ. ಏನ್ರಿ ಇದು ನನ್ನ ದುರ್ದೈವ. ಸುಮತಿ, ನೀನು ಯಾಕೆ ಬೇಸರ ಮಾಡ್ಕೋತಿದ್ಯಾ? ನೋಡು, ಇಂಥ ಅವಕಾಶ ಎಲ್ಲರ ಬಾಳಲ್ಲಿ ಸಿಗಲ್ಲ ಕಡೆ, ಸಿಗಲ್ಲ. ನಮ್ಮ ಮಿಲಿಟರಿ ಹೈಯರ್ ಆಫೀಸರ್ ಈ ನಿನ್ನ ಗಂಡನ ಮೇಲೆ ಪರಾಕ್ರಮ ಭರವಸೆ ಇತ್ತು. ಆ ಮಿಲಿಟರಿಗೆ ನನ್ನ ಚೀಫ್ ಕಮಾಂಡ್ ನೇಮಕ ಮಾಡಿದ್ದಾರೆ. ನೋಡ್ತಾ ಇರು ಸುಮತಿ, ಈ ಬಾರಿಯ ಪಾಕಿಸ್ತಾನ ಮತ್ತು ಓಡಿಸ್ತೇನೆ. ನನ್ನ ಭಾರತ ದೇಶದ ನಾನು ಎತ್ತಿ ಹಿಡಿತೇನೆ. ಯಾವುದಕ್ಕೂ ಚಿಂತಿಸಬೇಡ. ನಮ್ಮ ದೇಶದ ಮೇಲೆ ದಂಡೆತ್ತಿ ಬರ್ತಾ ಇರೋ ಶತ್ರುಗಳು ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡೇ ಬಂದಿರ್ತಾರಲ್ವಾ. ಅತ್ಯಂತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿರಲಿ, ಅತ್ಯಂತ ತಂತ್ರ ಕುತಂತ್ರವನ್ನು ಮಾಡಿಕೊಂಡು ಬಂದಿರಲಿ, ಅವರೆಲ್ಲ ಬಿಟ್ಟು ತನ್ನ ಮೆಟ್ಟಿ ಎದುರಿಸಿಕೊಳ್ತೇನೆ. ಸುಮತಿ, ಈ ಬಾರಿ ಯುದ್ಧಕ್ಕೆ ಹೋಗ್ತಾ ಇರೋದು ಯಾರು ಗೊತ್ತಾ? ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಉದುಪಡಿ ಗ್ರಾಮದ ವೀರ ಹೆಮ್ಮೆಯ ಬೇಗ. ಆ ಪಾಕಿಸ್ತಾನ ಒತ್ತು ಓಡಿಸ್ತೀನಿ. ನಮ್ಮ ಭಾರತ ದೇಶದ ಕೀರ್ತಿ ಪದಕ್ಕೆ ಎತ್ತಿ ಹಿಡಿತೀನಿ. ನೀನು ಯಾವುದಕ್ಕೂ ಚಿಂತಿಸಬೇಡ. India.